ಎಲ್ರಿಗೂ ನಮಸ್ಕಾರ. ಟೆಕ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೂರಜ್. ಗೆಳೆಯರೆ, ನಮ್ಮ ಮೊಬೈಲ್ ಫೋನ್ನ ಮೂಲಕ ಬುಕ್ ಮಾಡಿಬಿಟ್ಟು ನಗರದ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತುಂಬ ಕಡಿಮೆ ದರದಲ್ಲಿ ನಾವೇ ಓಡಿಸ್ಕೊಂಡು ಹೋಗ್ಬೋದಾದಂತಹ ಬಾಡಿಗೆ ಬೈಕ್ಗಳು, ರೆಂಟಲ್ ಬೈಕ್ಸ್ನ ಕುರಿತು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ಸಾವಿರಾರು ಜನ ಬಳಸ್ತಾ ಇರತಕ್ಕಂಥ ಈ ಒಂದು ಸೇವೆಯನ್ನು ನಾವು ಹೇಗೆ ಬಳಸೋದು, ನಮ್ಮ ಮೊಬೈಲ್ನಲ್ಲಿ ಹೇಗೆ ನಾವು ಇದಕ್ಕೆ ರಿಜಿಸ್ಟರ್ ಆಗೋದು ಮತ್ತು ಇದಕ್ಕೆ ಬುಕ್ ಹೇಗೆ ಮಾಡ್ಬೋದು, ನಾವು ರೈಡ್ಗಳನ್ನ ಹೇಗೆ ಮಾಡೋದು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲದೆ ಇವರು ನಡೆಸ್ತಾ ಇರತಕ್ಕಂಥದ್ದು ರೆಫರಲ್ ಪ್ರೋಗ್ರಾಮ್ ಮೂಲಕ ನಿಮ್ಮ ಗೆಳೆಯರೊಂದಿಗೆ ಇದನ್ನು ಹಂಚ್ಕೊಂಡ್ಬಿಟ್ಟು ಉಚಿತವಾದಂಥ ಬೋನಸ್ ಹಣವನ್ನು ಕೂಡ ಪಡ್ಕೋಬೋದು. ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೇ ಒಂದು ವಿಡಿಯೋನ ಶೇರ್ ಮಾಡಿ. ಬನ್ನಿ ಶುರು ಮಾಡೋಣ. ಇವತ್ತು ನಾನು ನಿಮಗೆ ಹೇಳಿಕೊಟ್ಟಿರೋ ಸೇವೆ ಯಾವುದಪ್ಪ ಅಂದರೆ ಬೌನ್ಸ್ ರೆಂಟಲ್ ಬೈಕ್ಸ್ ಅಂತ. ಈಗಾಗಲೇ ನಗರದಾದ್ಯಂತ ಬೌನ್ಸ್ ಕಂಪನಿಯ ಬೈಕ್ಸ್ಗಳು ಎಲ್ಲ ಕಡೆ ನಿಮಗೆ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ರೈಲ್ವೆ ಸ್ಟೇಷನ್, ಮೆಟ್ರೋ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ಅತಿ ಹೆಚ್ಚಾಗಿ ನಿಮಗೆ ಸಿಗುತ್ತೆ. ಈ ಒಂದು ಬೈಕ್ಗೆ ಕೀ ಇರೋದಿಲ್ಲ. ನಿಮ್ಮ ಮೊಬೈಲ್ನ ಮೂಲಕ ಅವರ ಒಂದು ಆ್ಯಪನ್ನು ಬಳಸಿ OTP ಮೂಲಕ ಬೈಕನ್ನು ಸ್ಟಾರ್ಟ್ ಮಾಡ್ಕೊಂಡು ನೀವು ಹೋಗಬೇಕಾಗತ್ತೆ. ಇದೇ ಬೈಕ್ನಲ್ಲಿ ಹೆಲ್ಮೆಟ್ ಕೂಡ ಸಿಗುತ್ತೆ ಮತ್ತು ಪೆಟ್ರೋಲ್ ಕೂಡ ಫ್ರೀಯಾಗಿ ನಿಮಗೆ ಈ ಒಂದು ಬೈಕ್ನಲ್ಲೇ ಸಿಗುತ್ತೆ. ನೀವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಎಲ್ಲಿ ಬೇಕಾದರೂ ನೀವು ಹೋಗ್ಬೋದು, ಬೈಕನ್ನು ಎಲ್ಲಿ ಬೇಕಾದರೂ ಬಿಡ್ಬೋದು. ಅಷ್ಟೇ ಅಲ್ಲದೆ ನೀವು ಇದರ ಒಂದು ಪೇಮೆಂಟ್ಸನ್ನು ಆನ್ಲೈನ್ನ ಮೂಲಕನೇ ಈ ಒಂದು ಆ್ಯಪನ್ನು ಬಳಸಿಬಿಟ್ಟು ಪೇಮೆಂಟನ್ನು ಮಾಡ್ಬೋದು. ಮೊದಲಿಗೆ ಇದನ್ನು ಹೇಗೆ ಬಳಸೋದು ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ಆ್ಯಪನ್ನು ಮೊದಲಿಗೆ ನಿಮ್ಮ ಮೊಬೈಲ್ಗೆ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಹಾಗೆ ನಿಮಗೆ ಪ್ಲೇಸ್ಟೋರಲ್ಲೂ ಕೂಡ ಈ ಒಂದು ಆ್ಯಪ್ ಸಿಗುತ್ತೆ. ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡ ನಂತರ ನಿಮ್ಮ ಮೊಬೈಲ್ ಫೋನ್ ನಂಬರ್ನ ಮೂಲಕ ನೀವು ಇದಕ್ಕೆ ರಿಜಿಸ್ಟರ್ ಆಗಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ನ ನೀವು ಇಲ್ಲಿ ಹಾಕಿಬಿಟ್ಟು ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಕೋಡ್ ಬರುತ್ತೆ. ಆ ಒಂದು OTPನ ಹಾಕಿ ನಿಮ್ಮ ಮೊಬೈಲ್ ನಂಬರ್ನ ಇದಕ್ಕೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇವರೊಂದು ರೆಫರಲ್ ಪ್ರೋಗ್ರಾಮ್ ಮೂಲಕ ನೀವು ಈ ಒಂದು ಆ್ಯಪನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಬೋದು. ನಿಮ್ಮ ಫ್ರೆಂಡ್ ಏನಾದರೂ ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ರೆಫರಲ್ ಕೋಡ್ನ ಹಾಕಿ ಸೈನ್ ಅಪ್ ಆದರೆ ನಿಮಗೆ ₹100 ಕ್ರೆಡಿಟ್ ಸಿಗುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಗೆ ₹150 ಒಂದು ಉಚಿತವಾದಂಥ ಒಂದು ಕ್ರೆಡಿಟ್ ಸಿಗುತ್ತೆ. ಈ ರೀತಿ ನೀವು ಎಲ್ಲರ ಜೊತೆ ಇದನ್ನು ಶೇರ್ ಮಾಡ್ಕೋಬೋದು. ಇದಾದ ನಂತರ ನಿಮ್ಮ ಮುಂದೆ ನೀವು ಆ್ಯಪ್ನ ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಕಾಣುತ್ತೆ. ಅವೈಲಬಿಲಿಟಿ ಇರ್ತಕ್ಕಂಥ ಬೈಕ್ಸ್ಗಳು ಕಾಣುತ್ತೆ. ಹಾಗೆ ಆ ಒಂದು ಲೊಕೇಶನಲ್ಲಿ ಎಲ್ಲೆಲ್ಲಿ ಬೈಕ್ಸ್ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತಾರೆ. ಇದಾದ ನಂತರ ನಿಮ್ಮ ಒಂದು KYCಯನ್ನು ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಇದು ಕಂಪಲ್ಸರಿಯಾಗಿ ಮಾಡಬೇಕಾಗುತ್ತೆ. KYCಯಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು DL ಡ್ರೈವಿಂಗ್ ಲೈಸೆನ್ಸ್ನ ಫ್ರಂಟ್ ಫೋಟೋ ಮತ್ತು ಬ್ಯಾಕ್ ಫೋಟೋವನ್ನು ನೀವು ಇಲ್ಲಿ ಫೋಟೋ ತೆಗೆದುಬಿಟ್ಟು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮ್ಮೊಂದು ಸೆಲ್ಫಿ ಫೋಟೋನ ನೀವಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಇದಿಷ್ಟು ಮಾಡಿದ ನಂತರ 5ರಿಂದ 10 ನಿಮಿಷದ ಒಳಗಡೆ ವೆರಿಫಿಕೇಷನ್ ಆಗುತ್ತೆ. ನಿಮ್ಮ ಒಂದು ಅಕೌಂಟ್ ಅಪ್ರೂವ್ ಆಗುತ್ತೆ. ಅಪ್ರೂವ್ ಆದ ನಂತರ ನೀವೆಲ್ಲಿ ಬೇಕಾದರೂ ರೈಡ್ನ ಮಾಡ್ಬೋದು. ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಪೇಮೆಂಟನ್ನು ನೀವು ಸೆಟ್ ಮಾಡಬೇಕಾಗುತ್ತೆ. ನಿಮಗೆ ಸೈಡ್ ಸ್ಕ್ರೀನಲ್ಲಿ ನೋಡ್ಬೋದು ಪೇಮೆಂಟ್ ಅಂತಕ್ಕಂಥದ್ದು ಆಪ್ಷನ್ ಇರುತ್ತೆ. ಅಲ್ಲಿ ನಿಮಗೆ ಬೋನಸ್ ಹಣ ಕೂಡ ಇರುತ್ತೆ. ನೀವೇನಾದರೂ ರೆಫರ್ ಮಾಡಿದರೆ ಬೋನಸ್ ಹಣನೂ ಕೂಡ ನಿಮಗೆ ಅಲ್ಲಿ ತೋರಿಸುತ್ತೆ. ಅಷ್ಟೇ ಅಲ್ಲದೆ KYCನ ಅಪ್ಡೇಟ್ ಮಾಡಿದ ಒಂದು ಕಾರಣಕ್ಕಾಗಿ ₹50 ಒಂದು ಬೋನಸನ್ನು ಕೂಡ ನಿಮಗೆ ಕೊಟ್ಟಿರ್ತಾರೆ. ಇದಾದ ನಂತರ ಪೇಟಿಎಮ್ನ ನೀವು ಇದಕ್ಕೆ ಲಿಂಕ್ ಮಾಡಬೇಕಾಗತ್ತೆ. ನಿಮ್ಮ ಹತ್ರ ಈಗಾಗಲೇ ಪೇಟಿಎಮ್ ಇದ್ದರೆ ಅದು ಯಾವುದೇ ನಂಬರಲ್ಲಿರಲಿ, ಆ ಒಂದು ಪೇಟಿಎಮ್ ಅಕೌಂಟನ್ನು ಇಲ್ಲಿ ಲಿಂಕ್ ಮಾಡಬೇಕಾಗತ್ತೆ. ಆ ಒಂದು ಪೇಟಿಎಮ್ ಅಕೌಂಟ್ನಲ್ಲಿ ₹100 ಹೆಚ್ಚಿನ ಒಂದು ಬ್ಯಾಲೆನ್ಸ್ ಇರಬೇಕಾಗತ್ತೆ. ಇದಿಷ್ಟು ಇದ್ದರೆ ಮುಗೀತು, ನೀವು ಬುಕ್ಕಿಂಗನ್ನು ಮಾಡ್ಬೋದು. ಇದಾದ ನಂತರ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ನ ಮೇಲೆ ನೀವು ಇರ್ತಕ್ಕಂಥ ಲೊಕೇಶನಲ್ಲಿ ಯಾವ್ಯಾವ ಬೈಕ್ಸ್ಗಳು ಇದೆ ಅಂತೇಳಿ ತೋರಿಸುತ್ತೆ. ಆ ಒಂದು ಬೈಕನ್ನು ನೀವು ಬುಕ್ ಮಾಡ್ಕೋಬೋದು. ಬುಕ್ ಮಾಡಿದ ನಂತರ ನಿಮಗೆ 20 ನಿಮಿಷಗಳ ಒಂದು ಟೈಮ್ ಇರುತ್ತೆ. 20 ನಿಮಿಷದ ಒಳಗಾಗಿ ನೀವು ಆ ಬೈಕ್ ಹತ್ರ ಹೋಗ್ಬಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಸ್ಕ್ರೀನ್ನ ಮೇಲೆ 4 ಅಂಕೆಗಳ ಒಂದು OTPಯನ್ನು ಹ್ಯಾಶ್ ಮತ್ತು ಆ ಒಂದು 4 ಅಂಕೆಯ OTPಯನ್ನು ಹಾಕಿಬಿಟ್ಟು ನೀವು ಗಾಡಿಯನ್ನು ಸ್ಟಾರ್ಟ್ ಮಾಡ್ಕೋಬೋದು. ನಿಮ್ಮ ಮೊಬೈಲ್ ಆ್ಯಪ್ನಲ್ಲಿ ಇದರ ಒಂದು ರೈಡ್ ಸ್ಟಾರ್ಟ್ ಆದ ನಂತರ ನೀವೇನು ಮಾಡಬೇಕಾಗುತ್ತೆ ಅಂದರೆ ಬೈಕ್ನ ಸೈಡ್ನಲ್ಲಿ ಗ್ರೀನ್ ಕಲರ್ ಬಟನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಸೀಟ್ ಓಪನ್ ಆಗುತ್ತೆ. ಅದಾದ ನಂತರ ಅಲ್ಲಿ ಹೆಲ್ಮೆಟ್ ಇರುತ್ತೆ. ಹೆಲ್ಮೆಟ್ನ ತೊಗೊಂಡ್ಬಿಟ್ಟು ನಿಮ್ಮ ಬೈಕ್ನ ಸೆಲ್ಫ್ ಸ್ಟಾರ್ಟ್ ಮಾಡಿದ್ರೆ ಬೈಕ್ ಸ್ಟಾರ್ಟ್ ಆಗುತ್ತೆ. ಬೈಕ್ ಮೂವ್ ಆಗಲಿಕ್ಕೆ ಶುರು ಆಗುತ್ತೆ. ನಿಮ್ಮ ರೈಡ್ ಮಧ್ಯದಲ್ಲಿ ಎಲ್ಲಾದರೂ ಟ್ರಾಫಿಕಲ್ಲಿ ಸಿಗಾಕೊಂಡಾಗ ಅಥವಾ ಇಂಜಿನನ್ನು ಆಫ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಹ್ಯಾಶ್ ಕೀಯನ್ನು ಒತ್ತಿ ಇಂಜಿನ್ ಆಫ್ ಮಾಡಿದ್ರೆ ಗಾಡಿ ಇಂಜಿನ್ ಆಫ್ ಆಗುತ್ತೆ. ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂದರೆ ಅಲ್ಲಿ ಸೆಲ್ಫ್ ಸ್ಟಾರ್ಟ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಸಪೋಸ್ ನಿಮಗೆಲ್ಲಾದರೂ 5-10 ನಿಮಿಷಗಳ ಒಂದು ಸಣ್ಣ ಪುಟ್ಟ ಕೆಲಸ ಇದೆ, ಅದೇ ಗಾಡಿಯಲ್ಲೇ ಮತ್ತೆ ನೀವು ನಿಮ್ಮ ಒಂದು ರೈಡನ್ನು ಮಾಡಬೇಕು ಅಂದರೆ ನಿಮ್ಮ ಗಾಡಿಯನ್ನು ನೀವು ಪಾಸ್ನಲ್ಲಿ ಇಡ್ಬೋದು. ನೀವೇನು ಮಾಡಬೇಕಾಗುತ್ತೆ ಅಂದರೆ ಹ್ಯಾಶ್ ಒತ್ತಿ ಪಾಸ್ ಕೀಯನ್ನು ಒತ್ತಿದ್ರೆ ಗಾಡಿ ಪಾಸ್ ಆಗುತ್ತೆ. ನಿಮ್ಮ ಒಂದು ಕೆಲಸ ಮುಗಿಸ್ಕೊಂಡು ಬೇಗ ಬಂದುಬಿಟ್ಟು ಮತ್ತೆ ನೀವು ಹ್ಯಾಶ್ ಕೀಯನ್ನು ಒತ್ತಿ ಆ ಒಂದು OTPಯನ್ನು ಬಳಸಿದರೆ ಮತ್ತೆ ಅದೇ ಗಾಡಿಯಲ್ಲೇ ನೀವು ಹೋಗ್ಬೋದು. ಈ ಒಂದು ಟ್ರಿಪ್ನ ನೀವು ಎಂಡ್ ಮಾಡಬೇಕು ಅಂದರೆ ಎಲ್ಲಾದರೂ ಒಳ್ಳೆ ಜಾಗದಲ್ಲಿ ಇದನ್ನು ಪಾರ್ಕಿಂಗ್ ಮಾಡಿ ಹ್ಯಾಶ್ ಕೀಯನ್ನು ಒತ್ತಿ ಇಂಜಿನ್ ಆಫ್ ಮಾಡ್ಕೊಳ್ಳಿ. ಹೆಲ್ಮೆಟನ್ನು ಗಾಡಿಯಲ್ಲಿ ಇಡಿ. ಅದಾದ ನಂತರ ಹ್ಯಾಶ್ ಕೀಯನ್ನು ಒತ್ತಿ ಎಂಡ್ ರೈಡ್ ಅಂತೇಳಿ ಕ್ಲಿಕ್ ಮಾಡಿದರೆ ನಿಮ್ಮ ರೈಡ್ ಎಂಡ್ ಆಗುತ್ತೆ. ನಿಮ್ಮ ಮೊಬೈಲ್ ಸ್ಕ್ರೀನ್ನ ಮೇಲೆ ಒಂದು ಫೀಡ್ಬ್ಯಾಕ್ ಫಾರ್ಮ್ ಬರುತ್ತೆ. ಅದನ್ನ ಫಿಲ್ ಮಾಡಿ ಅದಾದ ನಂತರ ಒಂದು ಬಿಲ್ ಜನರೇಟ್ ಆಗುತ್ತೆ. ಆ ಒಂದು ಬಿಲ್ಲನ್ನು ಪೇ ಮಾಡಬೇಕಾಗುತ್ತೆ.
ಇವರೊಂದು ಪೇಮೆಂಟ್ಸ್ ಹೇಗಿರುತ್ತೆ ಅಂದರೆ, ಈ ಒಂದು ರೈಡ್ ಮುಗಿದ ನಂತರ ನಿಮ್ಮ ಸ್ಕ್ರೀನ್ನ ಮೇಲೆ ಪೇಮೆಂಟ್ನ ಡೀಟೇಲ್ಸ್ ಬರುತ್ತೆ. ಪ್ರತಿ ಕಿಲೋಮೀಟ್ರಿಗೆ ₹5 ಹಾಗೂ ಪ್ರತಿ ನಿಮಿಷಕ್ಕೆ 50 ಪೈಸೆ ಒಂದು ಚಾರ್ಜಸ್ ಇರುತ್ತೆ. ಟೋಟಲ್ ಅಮೌಂಟ್ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಆಟೋಮೆಟಿಕ್ಕಾಗಿ ಪೇಟಿಎಮ್ ಅಕೌಂಟ್ನಲ್ಲಿ ಹಣ ಇದ್ದರೆ ಅದು ಕಟ್ ಆಗುತ್ತೆ. ಹಾಗೆ ಬೋನಸ್ ಅಕೌಂಟ್ನಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರೆಫರ್ ಮಾಡಿ ಬಂದಂಥ ಹಣದಲ್ಲಿ ಅದು ಕೂಡ ಇದರಲ್ಲಿ ಕಟ್ ಆಗುತ್ತೆ. ಇದೇ ಕಟ್ ಆಗುತ್ತೆ ಅಂದರೆ, ಸಪೋಸ್ ನಿಮ್ಮೊಂದು ರೈಡ್ ₹30 ಒಂದು ರೈಡ್ ಆಗಿದೆ ಟೋಟಲ್ ಅಂದರೆ, ₹15 ಬೋನಸ್ ಅಕೌಂಟಿಂದ ಹೋಗುತ್ತೆ, ₹15 ಪೇಟಿಎಮ್ಮಿಂದ ಹೋಗುತ್ತೆ. ಈ ರೀತಿಯಾಗಿ ಹೋಗುತ್ತೆ. ನೀವಿಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು, ನಾನು 5.5 ಕಿಲೋಮೀಟರ್ನ ಒಂದು ರೈಡನ್ನು ಮಾಡಿದ್ದೀನಿ. ₹36 ಚಾರ್ಜ್ ಆಗಿದೆ. ₹18 ಈ ಒಂದು ಬೋನಸ್ ಅಕೌಂಟಿಂದ ಹೋಗಿದೆ, ₹18 ಪೇಟಿಎಮ್ ಅಕೌಂಟಿಂದ ಹೋಗಿದೆ, ಮತ್ತು ₹2 ಟ್ಯಾಕ್ಸ್ ಬಂದುಬಿಟ್ಟು ₹20 ಪೇ ಮಾಡಿದ್ದೀನಿ. 5.5 ಕಿಲೋಮೀಟ್ರಿಗೆ ಕೇವಲ ₹20 ನಾನು ಪೇ ಮಾಡಿಬಿಟ್ಟು ನನಗೆ ಬೇಕಾದಂಥ ಒಂದು ಪ್ಲೇಸ್ಗೆ ನಾನು ಹೋಗಿದ್ದೀನಿ. ಅಷ್ಟೇ ಅಲ್ಲದೆ, ನೀವೇನಾದರೂ ರೈಡ್ ಮಾಡ್ತಾ ಇರ್ತೀರಾ ಅಂಥ ಒಂದು ಸಂದರ್ಭದಲ್ಲಿ ಬೈಕಲ್ಲಿ ಪೆಟ್ರೋಲ್ ಕಡಿಮೆ ಇರುತ್ತೆ. ನೀವೇನಾದರೂ ಪೆಟ್ರೋಲ್ ಹಾಕ್ಸಿದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ನ ಜೊತೆಗೆ ಎಕ್ಸ್ಟ್ರಾ 30% ಒಂದು ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅಂದರೆ ನೀವೇನಾದರೂ ₹100 ಪೆಟ್ರೋಲ್ ಹಾಕ್ಸಿದ್ರೆ ನಿಮಗೆ ₹130 ಸಿಗುತ್ತೆ, ₹200 ಹಾಕ್ಸಿದ್ರೆ $260, ಈ ರೀತಿ 30% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇದನ್ನು ಹೇಗೆ ಪಡ್ಕೊಳೋದು ಅಂದರೆ, ನೀವು ಪೆಟ್ರೋಲ್ ಹಾಕ್ಸಿದ ನಂತರ ನಿಮಗೊಂದು ಬಿಲ್ ಸಿಗುತ್ತೆ. ಆ ಒಂದು ಬಿಲ್ಲನ್ನು ನಿಮ್ಮ ಒಂದು ಬೈಕ್ ಮೀಟರ್ನ ಜೊತೆಗೆ ಫೋಟೋ ತೆಗೆದುಬಿಟ್ಟು ನಿಮ್ಮ ರೈಡ್ ಮುಗಿದ ನಂತರ ಸ್ಕ್ರೀನ್ ಮೇಲೆ ಕಾಣುತ್ತೆ ಅಪ್ಲೋಡ್ ರಿಸಿಪ್ಟ್ ಅಂತೇಳಿ, ಆ ಒಂದು ಜಾಗದಲ್ಲಿ ನೀವು ಈ ಒಂದು ಫೋಟೋನ ಅಪ್ಲೋಡ್ ಮಾಡಿದರೆ 48 ಗಂಟೆ ಒಳಗೆ ನಿಮಗೆ ಹಣ ವಾಪಸ್ ಬರುತ್ತೆ. ಹಾಗೆ ಇದರ ಕುರಿತು ನನ್ನ ಅಭಿಪ್ರಾಯ ನೀವೇನಾದರೂ ಕೇಳೋದಾದರೆ, ನಿಜಕ್ಕೂ ನನಗೆ ತುಂಬ ಖುಷಿ ಮತ್ತು ಹೆಮ್ಮೆ ಆಗ್ತಾ ಇದೆ. ಈ ರೀತಿಯಾದಂಥ ಸ್ಪೆಷಲ್ ಆದಂಥ ಇನೋವೇಟಿವ್ ಆದಂಥ ಒಂದು ಸೇವೆ ನಮ್ಮ ನಗರದಲ್ಲಿ ಸಿಗ್ತಾ ಇದೆ ಅಂತೇಳಿ. ತುಂಬ ಸುಲಭವಾಗಿ, ಸರಳವಾಗಿ, ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಎಲ್ಲಿ ಬೇಕಾದರೂ ನಾವು ಟ್ರಾವೆಲ್ ಮಾಡ್ಬೋದು. ಬೈಕಲ್ಲಿ ಪೆಟ್ರೋಲ್ ಕೂಡ ಅವರೇ ಹಾಕ್ಸಿರ್ತಾರೆ ಮತ್ತು ಹೆಲ್ಮೆಟ್ ಕೂಡ ಅದರಲ್ಲೇ ಇರುತ್ತೆ. ನಿಜಕ್ಕೂ ತುಂಬ ಖುಷಿ ಆಗ್ತಾಯಿದೆ ಈ ರೀತಿಯಾದಂಥ ಸೇವೆನ ನೋಡಿ. ನೀವು ಕೂಡ ನೀವೇನಾದರೂ ಸಮಯನ ಉಳಿತಾಯ ಮಾಡಬೇಕು ಮತ್ತು ತುಂಬ ಕಡಿಮೆ ದರದಲ್ಲಿ ನೀವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕು ಅಂದರೆ ಈ ಒಂದು ಸೇವೆಯನ್ನು ನೀವು ಆಯ್ಕೆ ಮಾಡ್ಕೋಬೋದು. ಇದನ್ನು ನೀವು ನಿಮ್ಮ ಒಂದು ಫ್ರೆಂಡ್ಸ್ನ ಜೊತೆ ಕೂಡ ಶೇರ್ ಮಾಡ್ಕೊಂಬಿಟ್ಟು ಬೋನಸ್ ಹಣವನ್ನು ಕೂಡ ನೀವು ಪಡ್ಕೋಬೋದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ಇನ್ನೂ ಹೆಚ್ಚಿನ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಶುಭ ದಿನ.